ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನಿಮ್ಮ ಜಾತಕ ದಶಾಭುಕ್ತಿಗಳು ವಿಶೇಷವಾದಂಥ ಫಲವನ್ನು ಕೂಡ ಕೊಡುತ್ತದೆ. ಹಾಗೆ ಚಿತ್ತಾ ನಕ್ಷತ್ರ 3-4ನೇ ಪಾದ, ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಇದು ಶ್ರಾವಣ ಮಾಸ. ಶ್ರಾವಣ ಮಾಸ ಆದದ್ರಿಂದ ನಾವು ಪ್ರತಿ ಮಂಗಳವಾರವೂ ಕೂಡ ಮಂಗಳಗೌರಿ ವ್ರತವನ್ನು ಮಾಡುವಂಥ ಒಂದು ಶುಭವಾದಂಥ ದಿವಸ. 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಹಾಗೆ 5ನೇ ತಾರೀಕಿಗೆ ಕೊನೆ ಶ್ರಾವಣ ಶನಿವಾರವೂ ಕೂಡ ಇದೆ. 11ನೇ ತಾರೀಕಿಗೆ ಬನಕನ ಅಮಾವಾಸ್ಯೆಯೂ ಕೂಡ ಇದೆ. 12ನೇ ತಾರೀಕಿನ ಭಾದ್ರಪದ ಮಾಸ ಆರಂಭವಾಗುತ್ತೆ. ಗಣೇಶನ ಹಬ್ಬ, ಪೂಜೆ ಪುನಸ್ಕಾರ ಮಾಡುವಂತಹ ಒಂದು ಶುಭವಾದಂತಹ ಒಂದು ತಿಂಗಳು ಆರಂಭವಾಗುತ್ತೆ. 13ನೇ ತಾರೀಕಿಗೆ ಸಾಮವೇದಿಗಳಿಗೆ ಉಪಕ್ರಮ ಇದೆ. 14ನೇ ತಾರೀಕಿಗೆ ಗೌರಿ ಗಣೇಶನ ವ್ರತ. ನೋಡಿ, ಮಹಾಗಣಪತಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. 15ನೇ ತಾರೀಕಿಗೆ ಋಷಿ ಪಂಚಮಿ ಇದೆ. 17ನೇ ತಾರೀಕಿಗೆ ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 24ಕ್ಕೆ ಮಹಾಪ್ರದೋಷ, 25-26 ಹುಣ್ಣಿಮೆ, ಅನಂತ ಪದ್ಮನಾಭ ವ್ರತ ವಿಶೇಷವಾಗಿದೆ. ರಾಹು ಜಯಂತಿಯೂ ಕೂಡ ಇದೆ. ಹಾಗೆ 27ನೇ ತಾರೀಕಿಂದ ನೋಡಿ ಮಹಾಲಯ ಪಕ್ಷ, ಪಿತೃಪಕ್ಷವೂ ಕೂಡ ಆರಂಭವಾಗುತ್ತೆ. ಹಾಗಾಗಿ ಪಿತೃಪಕ್ಷ ಅಂದರೆ ನಿಮಗೆ ಗೊತ್ತಿದೆ, ವಿಶೇಷವಾಗಿ ಪಿತೃಗಳ ಆರಾಧನೆ ಮಾಡುವಂಥ ಒಂದು ಶುಭವಾದಂಥ ದಿವಸ. ಇನ್ನು ಗ್ರಹಸ್ಥಿತಿ ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂಥ ಶುಕ್ರನು ರಾಶಿಯಲ್ಲಿ ಬುಧನ ಜೊತೆಗಿದ್ದಾನೆ. ಹಾಗೆ 3, 4, 5ನೇ ರಾಶಿಯಲ್ಲಿ ರಾಹು, 6ನೇ ರಾಶಿಯಲ್ಲಿ ಶನೀಶ್ವರನು, 7, 8, 9, 10ನೇ ರಾಶಿಯಲ್ಲಿ ವಿಶೇಷವಾಗಿ ಗುರು ಮತ್ತು ಕುಜರು ಇದ್ದಾರೆ. ಏಕಾದಶ ರಾಶಿಯಲ್ಲಿ ಕೇತು, 12ನೇ ರಾಶಿಯಲ್ಲಿ ರವಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಗ್ರಹಸ್ಥಿತಿ ನಿಮಗೆ ಒಂದು ಹಂತಕ್ಕೆ ಪೂರಕವಾಗಿದೆ. ಯಾಕಂದರೆ ರಾಶಿಯಲ್ಲಿ ಶುಕ್ರ ಕೂತಿದ್ದಾನೆ. ತುಲಾ ರಾಶಿಯವರಿಗೆ ಒಂದು ಹಂತಕ್ಕೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ, ಲಾಭಾಂಶಗಳು, ಹೀಗೆ ನಿಮಗೆ ಹಂತವಾಗಿ ಮೇಲ್ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ. ಜೀವನದಲ್ಲಿ ಏನೂ ಇಲ್ಲ ಅಥವಾ ಎಲ್ಲ ನಷ್ಟ ಆಯಿತು, ಹೀಗೆ ಇಂತಹ ಒಂದು ಪರಿಸ್ಥಿತಿ ಇಲ್ಲ ನಿಮಗೆ. ನೋಡೋಣ, ಏನೇನು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಾದರೂ ಒಂದಷ್ಟು ಟಿಪ್ಸನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಬಹಳ ಮುಖ್ಯವಾಗಿ ಶರೀರ ಸ್ಥಾನದಲ್ಲಿ ಬುಧ ಮತ್ತು ಶುಕ್ರರಿದ್ದಾಗ ಬಹಳ ಶರೀರವು ಬಲಿಷ್ಠವಾಗ್ತದೆ. ಒಂದಂತಕ್ಕೆ ರೋಗ ರುಜಿನ ತೊಂದರೆ ಇಂತಹದ್ದು ಏನೇನು ಶರೀರ ಕಂಡುಕೊಂಡಿದೆಯೋ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ರಾಶ್ಯಾಧಿಪತಿ ರಾಶಿಯಲ್ಲಿದ್ದರೆ ನೀವು ಸುಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿ ಆಗುತ್ತೆ. ಏನೋ ಮೂಳೆ ನೋವು ಬರ್ತಾ ಇದೆ, ಏನೋ ಕಂಠ ನೋವು ಅಥವಾ ಕತ್ತಲ ನೋವು ಬರ್ತಾ ಇದೆ, ಯಾಕೋ ಬಹಳಷ್ಟು ತಲೆನೋವು ಬರ್ತಾ ಇದೆ, ತಲೆ ಸಿಡಿತಾ ಇದೆ, ಇಂತಹ ಏನಾದರೂ ಪರಿಸ್ಥಿತಿ ಇದ್ದರೆ ಅದೆಲ್ಲ ಸ್ವಲ್ಪ ರೋಗ ರುಜಿನಗಳು ಸ್ವಲ್ಪ ದೂರ ಆಗುವಂಥ ಒಂದು ತಿಂಗಳು. ಬಹಳ ಮುಖ್ಯವಾಗಿ ಶುಕ್ರನಿದಾನಲ್ಲವ. ಹಾಗಾಗಿ ನಮ್ಮ ಶರೀರದಿಂದ ಶರೀರ ಏನೇನು ಸ್ವಚ್ಛತೆ ಆಗಬೇಕೋ ಅಂತಹ ಶರೀರ ಸ್ವಚ್ಛತೆ ಆಗುವಂಥ ಒಂದು ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಬುಧನೂ ರಾಶಿಯಲ್ಲಿದ್ದಾನೆ. ನೋಡಿ, ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಭಾಳ ಶುಭವಾದಂಥ ಅವಕಾಶಗಳು ಸಿಗುತ್ತೆ. ಪ್ರಮೋಷನ್ ಸಿಗುವಂಥದ್ದು, ಒಳ್ಳೆ ರೀತಿಯಾದಂಥ ಅವಕಾಶಗಳು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗಾಗಿ ಟೀಚಿಂಗ್ ಪ್ರೊಫೆಷನ್ ಇರುವಂಥವರು, ಧಾರ್ಮಿಕ ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಅಥವಾ ಏನೋ ಒಂದಷ್ಟು ಒಳ್ಳೆ ರೀತಿಯಾದಂತಹ ಸ್ತೋತ್ರಗಳನ್ನು, ಭಜನೆಗಳನ್ನು, ಸಂಗೀತಗಳನ್ನು ಹೇಳ್ಕೊಡ್ತಾ ಇರುವಂಥ ವ್ಯಕ್ತಿಗಳು, ಬಹಳ ನಿಮಗೂ ಕೂಡ ಗೌರವ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಉಳಿಸಿ ಬೆಳೆಸಿ. ಯಾಕಂದರೆ ಜೀವನದಲ್ಲಿ ಏನಾಗ್ತದೆ, ಇನ್ನೊಬ್ಬರಿಗೆ ಹೇಳ್ಕೊಡೋವರೇ ಇಲ್ಲ. ಹಾಗಾಗಿ ಇನ್ನೊಬ್ಬರಿಗೆ ಒಂದು ಸ್ತೋತ್ರವನ್ನು ಅಥವಾ ಪಾಠವನ್ನು, ಪ್ರವಚನವನ್ನು ಮಾಡಿದ್ರೆ ಅದರಿಂದ ಒಳ್ಳೆ ರೀತಿಯಾದಂಥ ನಿಮ್ಮ ಮನಸ್ಸಿಗೂ ಒಳ್ಳೆಯದಾಗುತ್ತೆ. ಇನ್ನೊಬ್ಬರಿಗೆ ಹೇಳಿಕೊಟ್ಟಂತಹ ಪುಣ್ಯಾಂಶಗಳು ಕೂಡ ಸಿಗುತ್ತೆ. ಯಾಕಂದರೆ ಕರ್ತ ಖಾರೈಚಾಚೈವ ಷಡಯತೆ ಫಲಭಾಗಿನಃ ಎಂಬುದಾಗಿ ಹೇಳಿದ್ದಾರೆ. ಕೇವಲ ಪುಣ್ಯಾಂಶಗಳು ಒಬ್ಬರಿಗೆ ಮಾತ್ರ ಇಲ್ಲ, 10 ಜನಕ್ಕದೆಲ್ಲ ತಲುಪುತ್ತದೆ. ಹಾಗಾಗಿ ಹೇಳ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕುಟುಂಬ ಸ್ಥಾನಾಧಿಪತಿಯಾದಂತಹ ಕುಜನು ಗುರುವಿನ ಜೊತೆ ಕೂತಿದ್ದಾನೆ. ಕುಟುಂಬದಲ್ಲಿ ನೋಡಿ, ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗೂ ಕುಟುಂಬದಲ್ಲಿ ಕಿರಿಕಿರಿ, ಆತಂಕ ಹೇಳುವಂತಹ ಒಂದು ಮನಸ್ಥಿತಿ ಇದ್ದರೆ ಕುಟುಂಬದಲ್ಲಿ ಸ್ವಲ್ಪ ಒಳಿತಾಗಬಹುದು.
ಕುಟುಂಬದಲ್ಲಿ ಸ್ವಲ್ಪ ಲಾಭಾಂಶಗಳು ಕೂಡ ಸಿಗಬಹುದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕುಟುಂಬದಲ್ಲಿ ಕಿರಿಕಿರಿ, ಅಣ್ಣನ ನೋಡು ತಮ್ಮನಿಗಾಗಲ್ಲ, ತಮ್ಮನ ನೋಡಿದ್ರೆ ತಂಗಿಗಾಗೋದಿಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಹೊಂದಾಣಿಕೆ ಬರುವಂಥದ್ದು, ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ಕೂಡ ಕಾಣಬಹುದು. ಮತ್ತು ಯಾವುದೋ ಒಂದು ಧಾರ್ಮಿಕವಾದಂಥ ಮುಖಂಡರ ಪರಿಚಯವಾಗುತ್ತೆ, ಅಥವಾ ಸಾಧು ಸಜ್ಜನರು, ಗುರುಗಳು ಮೊದಲಾದಂತಹ ವ್ಯಕ್ತಿಗಳ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂತಹ ಹಂತ ಇದೆ. ಒಂದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಕುಟುಂಬ ಸ್ಥಾನದಲ್ಲಿ ಅವರ ಒಂದು ಲಾಭಾಂಶಗಳು, ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಸಿಗುವಂಥದ್ದು. ಅದರ ಜೊತೆಯಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ಕುಟುಂಬಕ್ಕೆ ಯಾರೋ ಶತ್ರುಗಳು, ಯಾವುದೋ ಒಂದು ಕಿರಿಕಿರಿ ಆಗ್ತಾ ಇದ್ದರೆ ಅದು ಕೂಡ ಸ್ವಲ್ಪ ಸರಿ ಹೋಗುವಂಥದ್ದು. ನೋಡಿ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನಮ್ಮ ಕುಟುಂಬವೇ ಸರಿ ಇಲ್ಲ, ಹಾಗಾಗಿ ಬೇರೆಯವರು ಬಂದು ಬೇಗನೆ ನುಗ್ಗಲಿಕ್ಕೆ ಅವಕಾಶಗಳಾಗುತ್ತೆ. ಹಾಗಾಗಿ ಕೌಟುಂಬಿಕವಾದಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಅವಕಾಶಗಳು ಕೂಡ ಸಿಗುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು 3ನೇ ಮನೆ ಅಧಿಪತಿಯಾದಂತಹ ಗುರು ಕುಜನ ಜೊತೆಗಿದ್ದಾನೆ. ಭ್ರಾತೃಗಳಿಂದ ಅನುಕೂಲ, ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ಅನುಕೂಲ, ಏನೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂಥದ್ದಾಗುತ್ತೆ. ಅದೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಇನ್ನೊಬ್ಬರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತಂದರೆ ಅದರಿಂದನೂ ಕೂಡ ಅನುಕೂಲತೆಗಳಾಗುತ್ತೆ. ಮತ್ತು ಈ ಟ್ರಸ್ಟ್ನ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರು, ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇರುವಂಥವರು, ಚೂಲ್ಟ್ರಿಯನ್ನು ನಡೆಸ್ತಾ ಇರುವಂಥದ್ದು, ಇವೆಂಟ್ ಮಾಡ್ತಾ ಇರುವಂಥವ್ರು, ನಿಮಗೆಲ್ಲ ಬಹಳ ಈ ತಿಂಗಳ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ಧಾರ್ಮಿಕವಾದಂಥ ವ್ಯಕ್ತಿಗಳು ಹೆಚ್ಚಿನದಾದಂಥ ಅವಕಾಶಗಳು ಇದೆ. ಎಷ್ಟೋ ಸಲ ಕ್ಲಾಸನ್ನೆಲ್ಲ ಮಾಡ್ತಾ ಇರ್ತಾರೆ, ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಪ್ರೋತ್ಸಾಹಗಳು ಕೂಡ ಸಿಗುತ್ತೆ, ಗೌರವ ಸನ್ಮಾನಗಳು ಕೂಡ ಸಿಗುತ್ತೆ, ನಿಮಗೆ ತಕ್ಕದಾದಂಥ ಸಂಭಾವನೆಯೂ ಕೂಡ ಸಿಗುತ್ತೆ. ಹಾಗಾಗಿ ಏನು ಆತಂಕ ಪಡುವಂಥದ್ದು ಬೇಡ. ಇನ್ನು ನೋಡಿ, ವಾಹನದಲ್ಲಿ ಏನೋ ಒಂದು ಲಾಭಾಂಶಗಳು, ಒಂದೊಂದು ಶೋರೂಮ್ ಓಪನ್ ಮಾಡಬೇಕು, ಅಥವಾ ಒಂದು ಹಳೆ ಗಾಡಿ ಸೇಲ್ ಮಾಡಬೇಕು, ನನಗೆ ಸರಿಯಾದಂಥ ಬೆಲೆ ಬರ್ತಾ ಇಲ್ಲ ಅಂತಂದರೆ ವಾಹನದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ವಾಹನದಲ್ಲೂ ಕೂಡ ಎಲ್ಲೋ ಒಂದು ಅನುಕೂಲಗಳು ಬರುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಚತುರ್ಥಾಧಿಪತಿಯಾದಂಥ ಶನೇಶ್ವರನು 6ಠ ರಾಶಿಯಲ್ಲಿದ್ದಾನೆ. 6ಠ ರಾಶಿಯ ಶನೇಶ್ವರ ಬಹಳ ಒಳಿತನ್ನು ಉಂಟು ಮಾಡ್ತಾನೆ. ಹಾಗಾಗಿ ನಿಮ್ಮ ರಾಶಿಗೆ ಬಹಳ ಮಿತ್ರ ಶನೇಶ್ವರನು. ಹಾಗಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು, ಕೃಷಿ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳು, ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಶನೇಶ್ವರ ನೀಡುತ್ತಾನೆ. ವಾಹನದಲ್ಲಿ ಸೌಖ್ಯ. ಮತ್ತು ಅರ್ಧಂಬರ್ಧವಾದಂತಹ ಮನೆ ಏನೋ ಕೆಲಸ ಮಾಡ್ತಾ ಇದ್ದೀರಿ, ನಿಂತು ಹೋಗಿದೆ, ಅರ್ಧಂಬರ್ಧವಾಗಿದೆ, ಸಮಸ್ಯೆ ಆಗಿದೆ ಅಂತಂದರೆ ಆ ಮನೆ ಒಳ್ಳೆಯ ಥರದಲ್ಲಿ ಮುಂದೆ ಹೋಗುವಂಥದ್ದು, ನಡೆಯುವಂಥದ್ದಿಂದ ಅವಕಾಶಗಳಾಗುತ್ತೆ. ಹಾಗಾಗಿ ಮನೆ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಒಳಿತನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ವಿವಾಹಾದಿಗಳು ಆಗಿ ಸಂತಾನಾದಿಗಳಾಗಲಿಲ್ಲ ಅಂಥ ವ್ಯಕ್ತಿಗಳಿಗೇನೋ ಒಂದು ಶುಭವಾದಂಥ ಸೂಚನೆಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ರಾಹುವಿಂದ ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ರಾಹು ಪಂಚಮದಲ್ಲಿದ್ದಾಗ ಸಂತಾನಾದಿಗಳನ್ನು ಕೂಡ ಅನುಗ್ರಹಿಸ್ತಾನೆ. ಸಣ್ಣ ಪುಟ್ಟ ಚಿಕಿತ್ಸೆಗಳು, ಔಷಧಿಗಳಿಂದಲೂ ಕೂಡ ಬಹಳ ಶುಭವಾಗುತ್ತದೆ. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ಪ್ರಯತ್ನವನ್ನು ಮಾಡಿ ಬಿಡಬೇಡಿ. ಯಾಕಂದರೆ ಎಷ್ಟೋ ಸಲ ಔಷಧಿ ಚಿಕಿತ್ಸೆಗಳು, ದೇವರ ಹರಕೆ, ಕೆಲವೊಂದಷ್ಟು ಆರೋಗ್ಯಕ್ಕೆ ಪೂರಕವಾದಂಥ ಆಹಾರಗಳು, ಹೀಗೆಲ್ಲ ಸೇವನೆ ಮಾಡ್ತಾ ಬಹಳಷ್ಟು ಜನ ಸಂತಾನಕ್ಕೆ ಇವತ್ತಿನ ಕಾಲದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಿ. ಆ ಪ್ರಯತ್ನಗಳು ಸಫಲವಾಗುವಂಥ ಒಂದು ಚಾನ್ಸಸ್ ಇದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ವೈರಿಗಳು ಇದ್ದಕ್ಕಿದ್ದ ಹಾಗೆ ದೂರವಾಗ್ತಾರೆ. ಯಾಕಂದರೆ ಕೆಲವೊಂದಷ್ಟು ವೈರಿಗಳು, ಆಂತರಿಕವಾದಂಥ ವೈರಿಗಳು, ಬಾಹ್ಯವಾದಂಥ ವೈರಿಗಳು, ಇಂತಹ ವೈರಿಗಳು ಸ್ವಲ್ಪ ದೂರ ಆಗುವಂಥದ್ದು, ವೈರಿಗಳಿಂದ ತೊಂದರೆ ಏನಿದ್ರೂ ಕೂಡ ಅದೆಲ್ಲ ಪರಿಹಾರ ಆಗುವಂಥದ್ದು ಇಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ವೈರಿಗಳು ತಕ್ಕ ಮಟ್ಟಿಗೆ ದೂರ ಆಗ್ತಾರೆ, ತಕ್ಕ ಮಟ್ಟಿಗೆ ಅಷ್ಟಷ್ಟಾಗಿ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ವೈರಿಗಳ ವಿಷಯದಲ್ಲಿ ನೀವು ಬಹಳಷ್ಟು ಇಲ್ಲಪ್ಪ ಇದು ಸರಿಯಾಯಿತು. 3 ತರಹ ವೈರಿಗಳು, ಒಂದು ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅಂಥೇಳಿ 3 ತರಹ ವೈರಿಗಳು ಮನುಷ್ಯನಿಗೆ ಬರುತ್ತೆ. ಎಷ್ಟೋ ಸಲ ನಾವು ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಆಲಸ್ಯತನವೇ ಒಂದು ಹಂತಕ್ಕೆ ನಮ್ಮ ಶರೀರಕ್ಕೆ ವೈರಿ ಅಲ್ವಾ. ಮತ್ತು ಸರಿಯಾದಂಥ ಮನಸ್ಥಿತಿ ಇಲ್ಲ, ಅದು ಕೂಡ ವೈರಿಯೇ. ಇನ್ನು ಬಾಹ್ಯವಾದದ್ದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಹೆಚ್ಚಿನದಾಗಿ ಹೇಳೋದಾಗಿಲ್ಲ. ಹಾಗಾಗಿ ಅಂಥ ಎಲ್ಲ ವೈರಿಗಳು ಕೂಡ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ವಿವಾಹದ ಪ್ರಯತ್ನ ಮಾಡಿ. ರಾಶಿಯಲ್ಲಿ ಶುಕ್ರ ಕೂತು ಸಪ್ತಮ ರಾಶಿ ದೃಷ್ಟಿ ಇದೆ. ಹಾಗಾಗಿ ವಿವಾಹಕ್ಕೆ ಪ್ರಯತ್ನ ಮಾಡಿ. ಮಳೆ ಚೆನ್ನಾಗಿದೆ, ಗಣೇಶನಲ್ಲಿ ಬೇಡಿಕೊಳ್ಳಿ, ವಿವಾಹ ಆಗಲಿಲ್ಲ ಅಂಥೇಳಿ ಬಹಳ ಜನ ಒದ್ದಾಡ್ತಾ ಇರ್ತೀರಿ. ಅಂಥವರು ವಿವಾಹಕ್ಕೆ ಪ್ರಯತ್ನ ಮಾಡಿ. ಹೆಚ್ಚಿನದಾದಂತಹ 100, ಅದೇ ಹೇಳ್ತಾರಲ್ಲ, ಶತಪ್ರಯತ್ನವನ್ನು ಮಾಡಬೇಕು ಅಂತ. ಒಂದು ಸಲ ಪ್ರಯತ್ನ ಮಾಡಿದ್ರೆ ಆಗಲಿಕ್ಕಿಲ್ಲ, 100 ಥರ ಪ್ರಯತ್ನವನ್ನು ಮಾಡಬೇಕು. ಒಂದೊಂದು ಪ್ರಯತ್ನಗಳು ಸಫಲವಾಗುವುದಿಲ್ಲ. ಅದು ಸಮಾಧಾನ ಇದ್ರೆ ಇದು ಸಮಾಧಾನ ಇಲ್ಲ, ಹೀಗೆ ಪ್ರಯತ್ನಗಳು ಜಾಸ್ತಿ ಆಗಬೇಕು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಶುಭ ಅವಕಾಶಗಳು ಕೂಡ ಸಿಗುವಂಥ ಹಂತ ಇದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಏನಾದರೂ ಕಂಟಕ ಇದೆಯಾ ಅಥವಾ ಇನ್ನೇನಾದರೂ ಸಮಸ್ಯೆಗಳಿದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ, ಅಷ್ಟಮಾಧಿಪತಿಯಾದಂತಹ ಶುಕ್ರ ರಾಶಿಯಲ್ಲೇ ಕೂತಿದ್ದಾನೆ. ಹಾಗಾಗಿ ನಿಮ್ಗೆ ತೊಂದರೆ ಬಂದ್ರೇನು, ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಯಾರೊಬ್ಬರು ಕೇಳಿದ್ದಾರೆ ಅಂತೇಳಿ ದುಡ್ಡು ಕೊಟ್ಟು ಬಿಡುವಂಥದ್ದು, ಕೊನೆಗೆ ಕೊಟ್ಟವನು ಕ್ವಾಡಂಗಿ ಇಸ್ಕೊಂಡವನು ನೀರು ಬಂದರೆ ದುಡ್ಡೇ ಬರಲ್ಲ, ದುಡ್ಡಿಗೆ ಒದ್ದಾಟ ಆಗ್ತಾ ಇರುತ್ತೆ. ಹಾಗಾಗಿ
ಹಣಕಾಸಿಗೆ ಬಹಳಷ್ಟು ಜಾಗೃತೆ ವಹಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಹಣಕಾಸಿನ ವಿಷಯದಲ್ಲಿ ಕೊಡುವಾಗ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಏನಾದರೂ ಭಾಗ್ಯ ವೃದ್ಧಿಯಾಗುತ್ತಾ, ಭಾಗ್ಯಕ್ಕೆ ಅವಕಾಶಗಳಿದ್ದಾವೆ. ಯಾಕಂದರೆ ಬುಧನೂ ರಾಶಿಯಲ್ಲಿ ಕೂತಿದ್ದಾನೆ. ಹಾಗಾಗಿ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂಥದ್ದು. ಮತ್ತು ನಾಟ್ಯ, ಮತ್ತು ಕಲಾವಿದರು, ಮತ್ತು ಸಂಗೀತ, ಹೀಗೆ ಕಲೆ ಸಂಬಂಧವಾದ ಯಾರ್ಯಾರಿಗೆ ಅವಕಾಶಗಳಿದೆಯೋ, ಯಾಕಂದರೆ ಅದು ಮನಸ್ಸಿಂದ ಬರಬೇಕು, ಯಾರೋ ಒಬ್ಬರು ಪ್ರಯತ್ನ ಮಾಡಿದ ತಕ್ಷಣವೇ ಬರೋದಿಲ್ಲ. ಹಾಗಾಗಿ ಅಂತಹ ಕಲೆಗೆ ಪ್ರೋತ್ಸಾಹಗಳು ಕೂಡ ಸಿಗುತ್ತೆ, ಸನ್ಮಾನಗಳು ಕೂಡ ಸಿಗುವಂಥ ಹಂತ ಇದೆ. ಮತ್ತು ಅರ್ಧಂಬರ್ಧವಾದಂಥ ಕಲೆಯು ಸಂಪೂರ್ಣವಾಗಿ ಮುಂದೆ ಹೋಗುವಂಥದ್ದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಕಲೆ ವಿಷಯದಲ್ಲಿ ಪ್ರಯತ್ನ ಮಾಡ್ತಾರೆ, ಮತ್ತೆ ಹಿಂದೆ ಬಂದುಬಿಡ್ತಾರೆ, ಅದು ಮುಂದೆ ಹೋಗುವುದಿಲ್ಲ, ಅರ್ಧಂಬರ್ಧವಾಗಿ ತೊಂದರೆ ಆಗುತ್ತೆ. ಅದು ಕೂಡ ಒಳ್ಳೆ ರೀತಿಯಾದಂಥ ರಿಸಲ್ಟನ್ನು ಕೂಡ ಸಿಗುತ್ತೆ. ಹಾಗೆ ಸ್ವಲ್ಪ ಮನೆ ಬದಲಾವಣೆ ಮಾಡುವಂಥದ್ದು, ವೃತ್ತಿ ಬದಲಾವಣೆ ಮಾಡುವಂಥದ್ದು, ಯಾವುದೋ ಬಿಸ್ನೆಸ್ ಕಡೆ ಗಮನಿಸುವಂತಹ ಪ್ರಯತ್ನಗಳಿದೆ. ಪ್ರಯತ್ನ ಮಾಡಿ. ರಾಶಿಯಾಧಿಪತಿ ಶುಕ್ರ ಇದ್ದಾನೆ, ಅದರಿಂದ ಬಹಳ ಒಳ್ಳೆಯದಾಗಬಹುದು. ಎಷ್ಟೋ ಸಲ ಕೆಲವೊಂದು ಸಲ ಮನೆ ಚೇಂಜ್ ಮಾಡಿದಾಗ ಒಳ್ಳೆಯದಾಗ್ಬೋದು, ಮನಸ್ಸು ಚೇಂಜ್ ಮಾಡಿದಾಗ, ಮೈಂಡ್ ಸೆಟ್ ಚೇಂಜ್ ಮಾಡಿದಾಗ ಸರಿ ಆಗ್ಬೋದು. ಹೀಗೆ ಬಹಳಷ್ಟು ಜನರ ಜೀವನದಲ್ಲಿ ನಡೀತದೆ. ಹಾಗೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಅಧಿಕವಾದಂಥ ಖರ್ಚು ಬರಬಹುದು ನಿಮಗೆ. ಯಾಕೆ ಖರ್ಚು ಅಂತಂದರೆ 12ನೇ ಮನೆಯಲ್ಲಿ ರವಿ ಕೂತಿದ್ದಾನೆ. ಹಾಗಾಗಿ ಏನೋ ಇದ್ದಕ್ಕಿದ್ದ ಖರ್ಚಾಗುವಂಥದ್ದು, ಯಾವುದೋ ಸಣ್ಣ ಪುಟ್ಟಕ್ಕೆ ಚೆನ್ನಾಗಿದೆ ಅಂದ್ಕೊಳ್ತಾ ಇರ್ತೀರಿ, ಯಾವುದೋ ಒಂದು ದಿಢೀರ್ನ ಖರ್ಚು ಬರುವಂಥದ್ದು, ದಿಢೀರ್ನ ಯಾವುದೋ ಒಂದು ಆತಂಕ ಚಿಂತೆ ಶುರುವಾಗುವಂಥದ್ದು ಆಗುತ್ತೆ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಕೆಲವೊಂದಷ್ಟು ಸೂಕ್ಷ್ಮ ಅಂಶಗಳು ಏನಪ್ಪ ಅಂತಂದರೆ, ತುಲಾರಾಶಿಯವರು ಯಾವಾಗೂ ಸಾಧನೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಸಾಧನೆಯನ್ನು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ರಿಸಲ್ಟ್ ಸಿಗುತ್ತೆ. 99 ಮಾರ್ಕ್ಸ್ ಸಿಗ್ತದೆ. ಇನ್ನು 1 ಮಾರ್ಕ್ಸಿಗೆ ಕೊನೆಗೆ ಬಿಟ್ಟುಬಿಡ್ತೀರಿ ನೀವು. ಒಂದು ಜೀವನದಲ್ಲಿ ಆಗಬಾರ್ದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ತುಲಾರಾಶಿಯವರ ಜಾತಕವನ್ನು, ಎಲ್ಲ ಮಾಡ್ತಾರೆ, ಕೊನೆಗೆ ಇನ್ನೇನು ರಿಸಲ್ಟ್ ಬರಬೇಕು ಅಂತಿರುತ್ತೆ, ಆವಾಗ ಕೈ ತೊಳ್ಕೊಂಬಿಡೋದು, ಬಿಟ್ಟುಬಿಡೋದು. ಅವಾಗ ಇಷ್ಟು ದಿವಸ ಮಾಡಿದಂತಹ ಶ್ರಮ ಎಲ್ಲವೂ ವೇಸ್ಟ್ ಅಲ್ವಾ? ಹಾಗಾಗಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ, ಒಂದನೇದಾಗಿ. ಮತ್ತು ಎರಡನೇದಾಗಿ, ಕ್ಷಣ ಕ್ಷಣಕ್ಕೂ ಕೂಡ ಬಹಳ ಮುಖ್ಯವಾದಂತಹ ಅಗತ್ಯತೆಗಳು ನಮಗೆ ಬೇಕಾಗ್ತದೆ. ಜೀವನದಲ್ಲಿ ತಿಳುವಳಿಕೆ ಬರ್ತಾ ಹೋಗ್ತದೆ. ಅದಕ್ಕೆ ಒಂದು ಕಡೆಗೆ ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನಮೇವಚ. ನೋಡಿ ಎಷ್ಟು ವಿಶೇಷವಾಗಿ ಹೇಳ್ತಾರೆ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನಮೇವಚ ಯಮಸ್ಯ ಕರುಣಂ ನಾಸ್ತಿ ತಸ್ಮಾತ್ ಜಾಗೃತ ಅಂತ. ಅರ್ಥ ಏನಂತಂದರೆ, ಒಂದೊಂದು ಕ್ಷಣವೂ ಬಹಳ ಮುಖ್ಯವಾದಂಥದ್ದು. ನಾವು ಯಮನ ಸಮೀಪಕ್ಕೆ, ಮೃತ್ಯುವ ಸಮೀಪಕ್ಕೆ ಹೋಗ್ತಾ ಇರ್ತೇವೆ. ಹಾಗಾಗಿ ಯಮಸ್ಯ ಕರುಣಂ ನಾಸ್ತಿ ಅಂತಂದರೆ ಯಮನಿಗೆ ಕರುಣೆ ಇಲ್ಲ ಹೇಳುವಂಥದ್ದು ಒಂದರ್ಥ ಆದರೂ ಕೂಡ ನಮಗೆ ಸಾವಿನ ಸಮಯ ಬಂದಾಗ ನಾವು ಹೋಗಬೇಕಾಗ್ತದೆ. ಹಾಗಾಗಿ ಇರುವಂಥ ಸಮಯವನ್ನು ತಸ್ಮಾತ್ ಜಾಗೃತೆಯಿಂದ ನೀನು ಕೆಲಸ ಕಾರ್ಯಗಳನ್ನು ಮಾಡು, ಸಾಧನೆ ಮಾಡು ಹೇಳುವಂಥ ಒಂದು ಶ್ಲೋಕ. ಹಾಗಾಗಿ ಇದು ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ, ರಾಶಿಯಲ್ಲಿ ಶುಕ್ರ ಬಂದಾಗ ಬಹಳಷ್ಟು ಸಾಧನೆ ಮಾಡಬಹುದು ಜೀವನದಲ್ಲಿ. ಮತ್ತು ನಿಮ್ಮ ಫೋಕಸ್ ಏನಿದೆ ಅದ್ರ ಕಡೆಗೆ ಹೋಗಬಹುದು. ನನಗೆ ಆಗಲ್ಲ, ನನಗೆ ಸಿಗಲ್ಲ ಹೇಳೋದನ್ನು ತೆಗೆದು ಬಿಸಾಕಿ ನನಗೆ ಹಾಗೇ ಆಗತ್ತೆ ಹೇಳುವಂತಹ ದೃಢವಾದಂಥ ಮನಸ್ಸಿಂದ ಪ್ರಯತ್ನ ಮಾಡ್ತಾ ಹೋಗಬೇಕು. ಆ ಮನಸ್ಸಿನ ಪ್ರಯತ್ನ ಸರಿ ಇದ್ದರೆ ಒಳ್ಳೆ ರೀತಿಯಾದಂಥ ಫಲವನ್ನು ಭಗವಂತ ಗ್ರಹಿಸ್ತಾನೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಆ ಭಗವಂತನ ಮೇಲೆ ದೃಢವಾದಂಥ ವಿಶ್ವಾಸ, ಪ್ರೀತಿ, ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಮತ್ತೆಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಭಗವಂತ ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ನಕ್ಷತ್ರ ಪರಿಹಾರಗಳು ಚಿತ್ತಾ ನಕ್ಷತ್ರ 3-4ನೇ ಪಾದ. ನಿಮಗೆ ಸಾಧ್ಯ ಇದ್ದರೆ ಅಮಾವಾಸ್ಯೆ ದಿವಸ ನೋಡಿ, ಬೆನಕನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಳೆಣ್ಣೆ ದೀಪ ಹಚ್ಚಿ ಈಶ್ವರನ ಪ್ರಾರ್ಥನೆ ಮಾಡಿ, ಭಗವಂತ ನನಗಿಂತ ಕಷ್ಟ ಇದೆ, ಎಲ್ಲ ಕಷ್ಟ ಪರಿಹಾರ ಮಾಡುವು ಅಂಥೇಳಿ ಬೇಡ್ಕೊಳ್ಳಿ. ಇನ್ನು ಸ್ವಾತಿ ನಕ್ಷತ್ರದವರಿಗೆ 14ನೇ ತಾರೀಕಿಗೆ ಗಣೇಶನ ಹಬ್ಬವೇ ಇದೆ. ಇಂಥ ದಿವಸ ಆ ಗಣೇಶನನ್ನು ಅಖಂಡವಾಗಿ ಬೇಡ್ಕೊಳ್ಳಿ. ಯಾಕಂದರೆ ಮಹಾಗಣಪತಿ ನನಗೆ ವಿಘ್ನ ತೊಂದರೆಗಳು ಬರ್ತಾ ಇದೆ, ಹಾಗೆ ಇಂತಹ ವಿಘ್ನ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡು, ನನಗೆ ಬೇಕಾದಂಥ ಯಶಸ್ಸನ್ನು, ಲಕ್ಷ್ಮಿಯನ್ನು, ಲಾಭವನ್ನು ನೀನು ಅನುಗ್ರಹಿಸು ಅಂಥೇಳಿ ಆ ಮಹಾಗಣಪತಿಯಲ್ಲಿ ಬೇಡ್ಕೊಳ್ಳಿ, ಭಕ್ತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ರಾಹು ಜಯಂತಿ ಇದೆ, 26ನೇ ತಾರೀಕಿಗೆ ರಾಹು ಜಯಂತಿ ಇದೆ. ಹಾಗಾಗಿ 26ನೇ ತಾರೀಕಿಗೆ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಇಷ್ಟು ಅಂತೇನಿಲ್ಲ, ಭಕ್ತಿ ಭಾವದಿಂದ ಆ ಮಹಾಗಣಪತಿಯನ್ನು ಬೇಡ್ಕೊಳ್ಳಿ. ಅನಂತ ಪದ್ಮನಾಭ ವ್ರತ ಮಾಡುವಂಥ ಶುಭವಾದಂಥ ದಿವಸ ಅನಂತನ ಹುಣ್ಣಿಮೆ ಇದೆ. ಹಾಗೆ ಈ ಹುಣ್ಣಿಮೆ ದಿವಸ ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆಯನ್ನು ಮಾಡಿ ಆ ಲಕ್ಷ್ಮೀನಾರಾಯಣನ ಭಕ್ತಿಯಿಂದ ಅನನ್ಯವಾಗಿ ಬೇಡ್ಕೊಳ್ಳಿ. ಯಾಕಂದರೆ ಆ ಲಕ್ಷ್ಮೀನಾರಾಯಣ ದೇವರು ಬೇಡ್ಕೊಂಡ್ರೆ ಎಲ್ಲ ಸಮೃದ್ಧಿ ಆಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಭಗವಂತನ ಅನುಗ್ರಹದಿಂದ ತುಲಾರಾಶಿಯವರು ಶುಭವಾಗಲಿ. ಈ ಒಂದು ಸೆಪ್ಟೆಂಬರ್ ತಿಂಗಳು ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ
ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ಯಾರು ಲೈಕ್ ಮಾಡಿಲ್ಲ ಅಂತವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.